ಸಾಕ್ಷಿಪಡಿಸುತ್ತಿದ್ದೇನೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಋತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತದಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯನ ಸಾಹಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳವನ್ನು ಪಾದದಡಿಯಲ್ಲಿ ತುಳಿದತ್ತ ಪರಾಕ್ರಮಶಾಲಿ. ಅಡಿ ಎತ್ತರೆ ಬಿರುವುದು ಭೂಮಿ, ತಲೆ ಎತ್ತಲು ಮೆಚ್ಚುವುದು ಬಾನು, ಕೈ ಎತ್ತಲು ನಡುವುದು ಸೃಷ್ಟಿ. ಈ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬಾಗಬೇಕಾದ ಕುಮಾರ, ನನ್ನ ಆಶೀರ್ವಾದ ಜ್ಯೋತಿಯಿಂದ ಇನ್ನೂ ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತ ದುರ್ವಿಧಿ, ಎಂತ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾ ಶಕ್ತಿ ನನ್ನ ಎದುರಾಗಿ ನಿಂತಿದೆ. ಅದಾ ಶಕ್ತಿ ಪುತ್ರನನ್ನೇ ಶತ್ರುನಾಗಿಸಿದೆ. ಅದಾ ಶಕ್ತಿ ಅವನಿಗೆ ಸಾಬರದಂತೆ ತುಡುತ್ತಿದೆ. ಅದಾ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾ ಶಕ್ತಿ ನನ್ನ ಮುಖ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ಕುಲಾರಿಯಾದ ಹರಿನೇ ಬೆಕ್ಕಲ್ಲ ಕಾರಣ. ಎಲ್ಲವಲ್ಲವೋ ಹರಿ ಕಪಟಿ ವಂಚಕಿ, ನನ್ನ ಮಗನ ಜ್ಞಾನವನ್ನು ಹೊಕ್ಕು ಅವನ ತಲೆ ಕೆಡಿಸಿ ಮನವನ್ನಂತೆ ಆಡಿಸ್ತೀಯಾ? ನಿನಗೆ ನಿಜವಾದ ಪೌರುಷವೇ ಇದ್ದರೆ, ಪರಮ ಪುರುಷೋತ್ತಮ ನೀನಾಗಿದ್ದರೆ, ನನ್ನಂತ ನಿಜವಾದ ಗಂಡು ನಿನ್ನೆದುರು ಬಾ. ಬಂದು ನನ್ನ ಎದುರಿಗೆ ನಿಲ್ಲು. ನನ್ನ ಉದರವನ್ನು ಬಗೆದು ನನ್ನ ಕಾಲವನ್ನು ಮಾಲೆಯಾಗಿ ಬೆಳೆದಿದ್ರೆ